ಇವತ್ತು ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಒಂದು ಕಟು ಎಚ್ಚರಿಕೆಯನ್ನು ಕೊಟ್ಟಿದೆ. ನಾವು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತೇಳಿ ಕರ್ನಾಟಕ ಹೈಕೋರ್ಟ್ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಅಂದರೆ ರಾಜ್ಯ ಸರ್ಕಾರಕ್ಕೆ ಕಟು ಎಚ್ಚರಿಕೆಯನ್ನು ಕೊಟ್ಟಿದೆ. ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗೆ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಕಾಮೇಶ್ವರ ರಾವ್ ಮತ್ತು ನ್ಯಾಯಮೂರ್ತಿ CM ಜೋಶಿ ಅವರಿದ್ದಂತಹ ಪೀಠ ಸುಮೋಟೋ ಪ್ರಕರಣ ಸ್ವಯಂ ಪ್ರೇರಿತ ಮೊಕದ್ದಮೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಚಾರಣೆಯನ್ನು ನಡೆಸಿತು. ಈ ವಿಚಾರಣೆಯ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟ್ ಇವತ್ತು ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳ್ತು. ಒಂದೇ ಘಟನೆಗೆ ಸಂಬಂಧಪಟ್ಟ ಹಾಗೆ ಹೇಗೆ ಎರಡೆರಡು ತನಿಖೆಯನ್ನು ನಡೆಸ್ತಾ ಇದ್ದೀರಿ ಅಂತೇಳಿ. ಪೊಲೀಸ್ ತನಿಖೆ ಬೇರೆ ಆದರೆ ಮ್ಯಾಜಿಸ್ಟ್ರೇಟ್ ತನಿಖೆ ಮತ್ತು ನ್ಯಾಯಾಂಗ ತನಿಖೆಯನ್ನು ಹೇಗೆ ಮಾಡ್ತಾ ಇದ್ದೀರಿ? ನಾವು ಸ್ವಯಂ ಪ್ರೇರಿತವಾಗಿ ಮೊಕದ್ದಮೆಯನ್ನು ದಾಖಲಿಸಿಕೊಂಡಾಗ ಅಂದರೆ ಜೂನ್ 5ನೇ ತಾರೀಕು ನೀವು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಮಾತ್ರ ಆದೇಶವನ್ನು ಕೊಟ್ಟಿದ್ರಿ. ಆದರೆ ನಾವು ಸ್ವಯಂ ಪ್ರೇರಿತ ಮೊಕದ್ದಮೆಯನ್ನು ದಾಖಲಿಸಿಕೊಂಡಾದ ಬಳಿಕ ನೀವು ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದೀರಿ. ನ್ಯಾಯಾಂಗ ತನಿಖೆ ಮತ್ತು ಮ್ಯಾಜಿಸ್ಟ್ರೇಟ್ ತನಿಖೆ ಬೆಂಗಳೂರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಏನು ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಾ ಇದೆ ಮತ್ತು ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಏನು ನ್ಯಾಯಾಂಗ ತನಿಖೆ ನಡೀತಾ ಇದೆ, ಆ ಎರಡು ತನಿಖೆಗಳ ಉದ್ದೇಶ ಏನು, ಯಾವ ಕಾರಣಕ್ಕೋಸ್ಕರ ಎರಡು ಪ್ರತ್ಯೇಕ ತನಿಖೆಯನ್ನ ಆದೇಶ ಮಾಡಿದ್ದೀರಿ ಅಂತೇಳಿ. ಯಾಕಂತ ಹೇಳಿದ್ರೆ ಈಗ ನ್ಯಾಯಾಂಗ ತನಿಖೆಗೆ ಮತ್ತು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಒಪ್ಪಿಸುವಂತ ಸಂದರ್ಭದಲ್ಲಿ ಸರ್ಕಾರ ಹೇಳಬೇಕು, ನೀವು ನಿಮ್ಮ ಪರಿಮಿತಿ ಅಥವಾ ನಿಮ್ಮ ವ್ಯಾಪ್ತಿ ತನಿಖೆಯ ವ್ಯಾಪ್ತಿ ಇಂಥದ್ದು, ನೀವು ಈ ಕಾರಣಕ್ಕೋಸ್ಕರ ತನಿಖೆಯನ್ನ ಮಾಡಬೇಕು ಅಂತೇಳಿ. ಸೊ ಯಾವ ಕಾರಣಕ್ಕೋಸ್ಕರ ತನಿಖೆಯನ್ನ ಇಬ್ರಿಗೆ ಕೊಟ್ರಿ ಅನ್ನುವಂತಹ ಪ್ರಶ್ನೆಯನ್ನ ಇವತ್ತು ಕರ್ನಾಟಕ ಹೈಕೋರ್ಟ್ ಕೇಳಿದೆ. ಜೊತೆಗೆ ಎರಡು ಪ್ರತ್ಯೇಕ ತನಿಖೆಯ ಅಗತ್ಯ ಏನಿದೆ ಎನ್ನುವಂತಹ ಅರ್ಥವೇ ನಮಗೆ ಆಗ್ತಾ ಇಲ್ಲ. ಒಂದು ವೇಳೆ ಇಫ್ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರು ನಡೆಸುವಂತಹ ಮ್ಯಾಜಿಸ್ಟ್ರೇಟ್ ತನಿಖೆ ಮತ್ತು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರು ನಡೆಸ್ತಾ ಇರುವಂತಹ ನ್ಯಾಯಾಂಗ ತನಿಖೆ, ಈ ಎರಡೂ ತನಿಖೆಗಳಲ್ಲಿ ಒಂದು ವೇಳೆ ಒಂದು ತನಿಖಾ ವರದಿಗೆ ವ್ಯತಿರಿಕ್ತವಾಗಿ ಇನ್ನೊಂದು ತನಿಖಾ ವರದಿಯಲ್ಲಿ ಏನಾದರೂ ಆ ರೀತಿಯಾದಂತಹ ವರದಿ ಏನಾದರೂ ಬಂದರೆ ವಿ ವಿಲ್ ನಾಟ್ ಸ್ಪೇರ್ ಯು, ನಾವು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಇಟ್ ಇಸ್ ನಾಟ್ ಅಬೌಟ್ CID ಇನ್ವೆಸ್ಟಿಗೇಷನ್, ಪೊಲೀಸ್ ತನಿಖೆ ಬಗ್ಗೆ ಅಲ್ಲ, ಮ್ಯಾಜಿಸ್ಟ್ರೇಟ್ ಮತ್ತು ನ್ಯಾಯಾಂಗ ತನಿಖೆ ಎರಡು ಏನಾದರೂ ವ್ಯತಿರಿಕ್ತವಾದಂತಹ ವರದಿ ಏನಾದರೂ ಕೊಟ್ಟರೆ ಈ ಕಾಲ್ತುಳಿತಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತೇಳಿ ಕರ್ನಾಟಕ ಹೈಕೋರ್ಟ್ ಇವತ್ತು ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾವ ಕಾರಣಕ್ಕೋಸ್ಕರ? ಆಮೇಲೆ ಇವತ್ತು ಕರ್ನಾಟಕ ಹೈಕೋರ್ಟು ನಾವು ನಿಮಗೆ ಎರಡೂ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡ್ತೀವಿ, ಮ್ಯಾಜಿಸ್ಟ್ರೇಟ್ ಮತ್ತು ನ್ಯಾಯಾಂಗ ತನಿಖೆ ಎರಡೂ ವರದಿಯನ್ನು ಸಲ್ಲಿಕೆ ಮಾಡ್ತೀವಿ, ನಿಮ್ಮ ಹೈಕೋರ್ಟ್ ಅದರಲ್ಲಿ ಯಾವುದು ಸೂಕ್ತ ಅಂತ ಅನಿಸುತ್ತೆ ಅದನ್ನು ಸ್ವೀಕಾರ ಮಾಡ್ಬೋದು ಅಂತೇಳಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಹೇಳಿದ್ರು. ಅದಕ್ಕೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಹೇಳಿದ್ರು, ನಮಗೆ ವಿ ಆರ್ ನಾಟ್ ಬೈಂಡಿಂಗ್ ವಿತ್, ಅಂದರೆ ಆ ಮ್ಯಾಜಿಸ್ಟ್ರೇಟ್ ತನಿಖಾ ವರದಿ ಆಗಿರ್ಬೋದು ಅಥವಾ ನ್ಯಾಯಾಂಗ ತನಿಖೆಯ ವರದಿ ಆಗಿರ್ಬೋದು, ಅದು ನಾವು ಅದನ್ನು ಒಪ್ಪಿಕೊಳ್ಬೇಕಾದಂಥ ಅಗತ್ಯ ಇಲ್ಲ, ನೀವು ಅದನ್ನು ನಮ್ಮ ಮೇಲೆ ಹೇರಕ್ಕಾಗಲ್ಲ, ಕಾರಣ ನಾವು ಸುಮೋಟೋ ಕೇಸನ್ನು ನಡೆಸ್ತಾ ಇದ್ದೀವಿ. ಸೊ ನಮಗೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಅಷ್ಟೇ ಅಂಥೇಳಿ ಹೈಕೋರ್ಟ್ ಹೇಳಿದೆ. ಸೊ ಈಗ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಜಗದೀಶ್ ಏನು ರಿಪೋರ್ಟ್ ಕೊಡ್ತಾರೆ, ಮೈಕಲ್ ಡಿ ಕುನ್ನಾ ನಿವೃತ್ತ ನ್ಯಾಯಮೂರ್ತಿಗಳು ಏನು ರಿಪೋರ್ಟ್ ಕೊಡ್ತಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ವ್ಯತಿರಿಕ್ತವಾದಂಥ ವರದಿ ಏನಾದರೂ ಕೊಟ್ಟರೆ ಆಗ ಖಂಡಿತವಾಗಿಯೂ ಸಿದ್ದರಾಮಯ್ಯನವರ ಸರ್ಕಾರ ಮುಜುಗರಕ್ಕೆ ಒಳಗಾಗಬೇಕಾಗುತ್ತೆ, ಅದು ಕೂಡ ಹೈಕೋರ್ಟ್ನಲ್ಲಿ. ಇನ್ನೊಂದು ಪ್ರಮುಖ ಪ್ರಶ್ನೆಯನ್ನು ಕೇಳ್ತೀವಿ ಇವತ್ತು ಕರ್ನಾಟಕ ಹೈಕೋರ್ಟ್. ಏನು ಅಂತ ಹೇಳಿದ್ರೆ, ಈ ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ನಡೆದಂತಹ ಕಾರ್ಯಕ್ರಮ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಮ್ಯುನಿಕೇಷನ್ಸ್ ವ್ಯವಹಾರಗಳು, ಪತ್ರ ವ್ಯವಹಾರಗಳು ಏನೆಲ್ಲ ಆಗಿದೆ, ಯಾರಿಗೆ ಅನುಮತಿಯನ್ನು ಕೊಟ್ಟರು, ಅನುಮತಿಯನ್ನು ಕೇಳಿದ್ರು, ಯಾವ ಕಾರಣಕ್ಕೋಸ್ಕರ ಅನುಮತಿಯನ್ನು ಕೊಡಲಾಯಿತು, ಎಷ್ಟೊತ್ತಿಗೆ, ಏನು ಕತೆ, ಯಾರು ಬೇಡ ಅಂತ ಹೇಳಿದ್ರು, ಏನೆಲ್ಲ ಕಮ್ಯುನಿಕೇಷನ್ಸ್ ಆಗಿದೆ ಆ ಎಲ್ಲ ದಾಖಲೆಗಳನ್ನು ಸುರಕ್ಷಿತವಾಗಿಡಬೇಕು. ಕಾರಣ ಏನು ಅಂತ ಹೇಳಿದ್ರೆ ಮಧ್ಯದಲ್ಲಿ ಒಂದು ಡಾಕ್ಯುಮೆಂಟ್ ಮಿಸ್ ಆದರೂ ಕೂಡ ಕೇಸ್ ಉಲ್ಟಾ ಪಲ್ಟಾ ಆಗ್ಬೋದು. ಹೀಗಾಗಿ ಸುರಕ್ಷಿತವಾಗಿ ಇಡಬೇಕು ಆ ಡಾಕ್ಯುಮೆಂಟುಗಳನ್ನು. ಅದನ್ನು ಎಲ್ಲಿಡ್ತೀರಿ? ಮುಖ್ಯ ಕಾರ್ಯದರ್ಶಿಗಳಿಗೆ ಎಲ್ಲ ಡಾಕ್ಯುಮೆಂಟುಗಳನ್ನು ಒಪ್ಪಿಸಬೇಕು ಅಂತೇಳಿ ಇವತ್ತು ಆದೇಶವನ್ನು ಕೊಟ್ಟಿದೆ ಕರ್ನಾಟಕ ಹೈಕೋರ್ಟ್. ಅದು ಪೊಲೀಸ್ ಇಲಾಖೆ ಇರ್ಬೋದು, ಅಲ್ಲಿ ವಿಧಾನಸೌಧದಲ್ಲಿ
ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆಗಿರ್ಬೋದು, RCBಯಿಂದ ಬಂದಿರತಕ್ಕಂಥ ಕಮ್ಯುನಿಕೇಷನ್ ಆಗಿರ್ಬೋದು, KSEAಯಿಂದ ಬಂದಿರತಕ್ಕಂಥ ಕಮ್ಯುನಿಕೇಷನ್ ಆಗಿರ್ಬೋದು, ಬೆಂಗಳೂರು ಪೊಲೀಸರಿಂದ ಬಂದಿರತಕ್ಕಂತಹ ಕಮ್ಯುನಿಕೇಷನ್ ಆಗಿರ್ಬೋದು, ವಿಧಾನಸೌಧದ ಭದ್ರತಾ DCP ಕೊಟ್ಟಿರುವಂತಹ ವರದಿ ಆಗಿರ್ಬೋದು, ಎಲ್ಲ ದಾಖಲೆಗಳು, ಏನೆಲ್ಲ ದಾಖಲೆಗಳು ಫ್ರಮ್ ಜೂನ್ 3ನೇ ತಾರೀಕು ಮೊದಲ ಬಾರಿಗೆ ಇಂಟಿಮೇಷನ್ ಕೊಟ್ರಲ್ಲ KSEA ಅವರು, ನಾವು ಸೆಲೆಬ್ರೇಷನ್ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತೇಳಿ, ಅಲ್ಲಿಂದ ಹಿಡಿದು ಈ ಕಾರ್ಯಕ್ರಮ ಆಯೋಜನೆ ಆಗಿ ದುರಂತ ನಡೆಯುವವರೆಗೆ ಏನೆಲ್ಲ ಪತ್ರ ವ್ಯವಹಾರಗಳಾದವು ಅವೆಲ್ಲವನ್ನು ಕೂಡ ಮುಖ್ಯ ಕಾರ್ಯದರ್ಶಿಗಳಿಗೆ ಒಪ್ಪಿಸಬೇಕು ಅಂಥೇಳಿ ಎಲ್ಲ ಇಲಾಖೆಗಳಿಗೆ ಸೂಚನೆ ಕೊಡಿ ಅಂಥೇಳಿ ಕರ್ನಾಟಕ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಕಾರಣ ಏನು ಅಂತ ಹೇಳಿದ್ರೆ, ಡಾಕ್ಯುಮೆಂಟ್ ಮಿಸ್ ಆದರೆ ಇದರಲ್ಲಿ ರೆಸ್ಪಾನ್ಸಿಬಿಲಿಟಿ, ಹೊಣೆಗಾರರನ್ನ ಮಾಡಲೇಬೇಕಲ್ಲ. ಯಾರೋ ತಪ್ಪಿತಸ್ಥರು ಇದ್ದಾರೆ ಮಧ್ಯದಲ್ಲಿ, ಬಲವಾದಂತಹ ತಪ್ಪಿತಸ್ಥರು, ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕಲ್ಲ. ಸೊ ಹೈಕೋರ್ಟ್ ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶವನ್ನು ಕೊಟ್ಟಿದೆ. ಸೊ ವೆರಿ ಇಂಪಾರ್ಟೆಂಟ್ ಇವತ್ತಿನ ಕರ್ನಾಟಕ ಹೈಕೋರ್ಟ್ನ ಈ ಅಭಿಪ್ರಾಯ. ಇನ್ನು ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರ ಏಕಸದಸ್ಯ ಪೀಠದಲ್ಲಿ ಏನು RCBಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಮತ್ತು DNA ಎಂಟರ್ಟೈನ್ಮೆಂಟ್ನ ಮೂವರು ಏನು ಪ್ರಕರಣ ರದ್ದು ಕೋರಿ ಮತ್ತು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿದರು. ಸೊ ಅದನ್ನು ಅವರಿಗೆ ಜಾಮೀನನ್ನು ಕೊಟ್ಟಿದೆ ಇವತ್ತು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ. ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರ ಪೀಠ RCB ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಮತ್ತು DNA ಎಂಟರ್ಟೈನ್ಮೆಂಟ್ನ ಅಂದರೆ RCBಯ PRO ಮ್ಯಾನೇಜ್ಮೆಂಟ್ ಕಂಪನಿ, ಆ ಕಂಪನಿಯ ಮೂವರು ಅಧಿಕಾರಿಗಳಿಗೆ ಇವತ್ತು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ಜಾಮೀನು ಮಂಜೂರು ಮಾಡಿದೆ. ಅವರು ಈಗ ಏನು CID ಅವರನ್ನು ಬಂಧಿಸಿ ತನ್ನ ವಶಕ್ಕೆ ಪಡೆದಿತ್ತು, ಅವರೀಗ ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಾರೆ. ಸೊ ಇದು ಎರಡು ಸುದ್ದಿ, ಪ್ರಮುಖವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆ ನಡೆದಂತಹ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.